ಸ್ನೇಹಿತರೆ, ನಿಜವಾಗ್ಲೂ ಕೈ ಕಾಲ ನಡುಗ್ತೈತೆ ನನಗೆ. ಏನಕ್ಕೆ ಅಂತಂದರೆ, ನಾನು ಈ ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ನಿಂದ ಸಿಲ್ಕ್ ಬೋರ್ಡ್ ಕಡೆಗೆ ಬರ್ತಾ ಇರ್ತೀನಿ. ಬರಬೇಕಾದ್ರೆ ನಾನು ಸರ್ವಿಸ್ ರೋಡಲ್ಲಿ ಲೆಫ್ಟ್ ತಗೊಬೇಕು ಅಂತೇಳಿ ಇಂಡಿಕೇಟರ್ ಹಾಕಿ ಅನ್ಕೊಂಡು ನಾನು ಲೆಫ್ಟ್ ತಗೊತಾ ಇರ್ತೀನಿ. ಮೇಯ್ನ್ ರೋಡಲ್ಲಿ ಸೆಂಟ್ರಲ್ಲಿ ಇರ್ತದೆ ಅದು ಲಗೇಜ್ ಗಾಡಿ. ಸಡನ್ನಾಗಿ ಒಂದೇ ಸಲ ಡೈರೆಕ್ಟ್ ಲೆಫ್ಟ್ ಹೇಳಿದ್ದಾನೆ. ಯಾವ ರೇಂಜಿಗೆ ಲೆಫ್ಟ್ ಹೇಳಿದ್ದಾನೆ ಅಂತಂದರೆ, ಸಡನ್ ಕಟ್ ಹೊಡೆಯೋದು ಜಸ್ಟ್ ಮಿಸ್ಸಲ್ಲಿ ನಾನಾಗಲಿ ನಾಟಾಗಲಿ ಉಳ್ಕೊಂಡಿರೋದು. ಇಲ್ಲಾಂದರೆ ಡೈರೆಕ್ಟ್ ಜೀವ ಹೋಗ್ಬಿಟ್ಟಿತ್ತು, ಅಷ್ಟು ಸ್ಪೀಡಲ್ಲಿ ಎಳಿತಾನೆ ಅವನು. ಸೊ ಆ ಒಂದು ವೀಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಆ ಗಾಡಿ ನಂಬರ್ನ ನಾನು ಹಾಕೋದಿಲ್ಲ. ಏನಕ್ಕೆ ಅಂತಂದರೆ, ಪಾಪ ಅವನು ಒಬ್ಬ ಡ್ರೈವರು, ಎಲ್ಲ ಕೆಲಸಕ್ಕೆ ಬಂದಿದ್ದಾನೆ. ಮಿಸ್ಟೇಕ್ ಎಲ್ಲರೂ ಮಾಡ್ತಾರೆ, ಇಲ್ಲ ಅಂತಲ್ಲ, ಬಟ್ಟು ಜೀವ ಉಳಿದಿದೆ ನಂದು. ಆದರೆ ಅವ್ನ ಮನೆ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ನಂಬರ್ನ ಹಾಕ್ತಾ ಇಲ್ಲ. ಸೊ ಗಾಡಿ ವೀಡಿಯೋ ಹಾಕ್ತೀನಿ. ಹೋಗಿ ಕೇಳಿದ್ರೆ ಮ್ಯಾಪ್ ವರ್ಕ್ ಆಗಲಿಲ್ಲ, ಅದಕ್ಕೆ ನಾನು ನೋಡಲಿಲ್ಲ ಬ್ರೋ, ಎಳೆದ್ಬಿಟ್ಟೆ ಸಡನ್ನಾಗಿ ಅಂತ ಕೇಳ್ತಾನೆ. ಕನ್ನಡದವನೇ ಅವನು. ಸರಿನಾ, ಈ ಹಿಂದಿ ಅವ್ರದ್ದು ಅರ್ಧ ಕೂಳೆ ಆಗ್ಬಿಟ್ಟೈತೆ ನಮಗೆ. ಎಲ್ಲ ಕಡೆ ಡ್ರೈವರ್ಸ್ಗಳು ಹಿಂದಿಯವರೇ ಆಗ್ಬಿಟ್ಟು ಹೆಂಗೆ ಬೇಕಂಗೆ ಅವ್ರು ಓಡಿಸ್ತವ್ರೆ. ಈಗ ಈ ಕನ್ನಡದವರು ಎಲ್ಲಿಂದನೋ ಬಂದು ಇಲ್ಲಿಯವರಂತೂ ಅಲ್ಲ, ಅವರು ಬೇರೆ ಕಡೆಯವರು. ಹೇಳಿದ್ರೆ ಅದನ್ನು ದೊಡ್ಡ ವಿಚಾರ ಆಗ್ಬಿಡುತ್ತೆ. ಸೊ ಬರೋದು ಸುಮ್ಮನೆ ಎಲ್ಲೋ ಒಂದು ಡಿಎಲ್ ಮಾಡ್ಕೊಂಡ್ರಲ್ಲ, ಅದು ಗೊತ್ತಿಲ್ಲ, ಒಂದು ಕೆಲಸ ಸೇರ್ಕೊಳ್ಳೋದು, ಹೆಂಗೆ ಬೇಕಂಗೆ ಎದ್ದೋ ಗಾಡಿ ಎಳೆಯೋದು. ಯಾರಾದ್ರೂ ಮ್ಯಾಪ್ ವರ್ಕ್ ಆಗಲಿಲ್ಲ ಅಂತಂದರೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಮ್ಯಾಪ್ ಚೆಕ್ ಮಾಡ್ತಾರೆ. ಸೆಂಟ್ರ್ ರೋಡಿಂದ ಯಾರಾದರೂ ಗಾಡಿ ಎಳಿತಾರ? ಫಾಲೋ ಮಾಡ್ಕೊಂಡು ಹೋಗಿ ಹಿಡಿತೀನಿ, ಅವನನ್ನ ಹಿಡಿದು ನಿಲ್ಲಿಸ್ತೀನಿ. ಹೇಳಿ, ನೀನು ಮೊಬೈಲ್ ನೋಡ್ಕೊಂಡು ಗಾಡಿ ಓಡಿಸ್ತಾ ಇದೀಯ? ನೀನು ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಗಾಡಿ ಓಡಿಸೋ. ಜೀವವಾಗಿದ್ದೀರಿ, ನೀ ತಂದು ಕೊಡ್ತಿದ್ದೇನೆ ಜೀವನ. ಎಲೆಕ್ಟ್ರಿಕ್ ಗಾಡಿಗಳವು, ಓಕೆನಾ? ಎಲೆಕ್ಟ್ರಿಕ್ ಗಾಡಿ ನಮ್ಮ ನಾರ್ಮಲ್ ಗೇರ್ ಗಾಡಿ ಥರ ಅಲ್ಲ ಅವು. ಒಂದೇ ಸೆಕೆಂಡ್ಗೆ ಪಿಕಪ್ ಸಿಗುತ್ತದು, ಹೆಂಗೆ ಬೇಕಂಗೆ ಓಡಿಸ್ತಾರೆ. ಸೊ ಎಲೆಕ್ಟ್ರಿಕ್ ಗಾಡಿ ಓಡಿಸುವಂಥ ಎಲ್ಲ ಡ್ರೈವರ್ಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ಒಬ್ಬರದೇ ಜೀವ ಅಲ್ಲ, ನಮ್ಮದು ಜೀವನ ಎರಡೂ ಇರ್ತದೆ. ನೀವು ಮಾಡೋ ಒಂದು ಸಣ್ಣ ತಪ್ಪಿಂದ ನಮ್ಮ ಜೀವನೇ ಹೋಗ್ತದೆ. ಸೊ ನೋಡ್ಕೊಂಡು ಗಾಡಿ ಓಡಿಸಿ ದಯವಿಟ್ಟು ಪ್ಲೀಸ್.